ಸಂದೇಶ ಗೊತ್ತೇ ಇಲ್ಲ. ಮಧ್ವಾಚಾರ್ಯ ಎಂಥ ದಿವ್ಯ ಸಂದೇಶ, ಪ್ರಾಕ್ಟಿಕಲ್, ನಿಮ್ಮ ಜೀವನಕ್ಕೆ, ಪ್ರತಿನಿತ್ಯದ ಜೀವನಕ್ಕೆ ಅನ್ವಯವಾಗುವಂಥ ದಿವ್ಯ ಸಂದೇಶ. ಅದನ್ನು ಮಧ್ವಾಚಾರ್ಯರು ನೀಡಿದ್ದಾನೆ. ನಮ್ಮ ಯುವಕರು ಯುವತಿಯರು ಆ ಆಚಾರ್ಯರ ಸಂದೇಶ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿ ನಮ್ಮ ಜೀವನವನ್ನು ದೇವರನ್ನು ಮರೆಯದೆ, ಜಗತ್ತನ್ನು ಮರೆಯದೆ, ಜಗತ್ತಿನ ಸಾಮಾನ್ಯ ಜನರ ದುಃಖ ಕಾರ್ಪಣ್ಯಗಳಿಗೆ ಸ್ಪಂದಿಸಿಕೊಂಡು ಇಲ್ಲಿಯೂ ಸಮಾಜದಲ್ಲಿ ಭಗವಂತನನ್ನು ಕಂಡುಕೊಂಡು ಸಮಾಜ ಸೇವೆಯನ್ನು ಮಾಡಿ, ನಾನಾ ಜನರ ಶುಶ್ರೂಷೆ, ನಾನಾ ಜನರ ಸೇವೆ ಮಾಡದೆ ಹೋದರೆ ಮೋಕ್ಷ ಸಿಗುವುದಿಲ್ಲ. ರಾಷ್ಟ್ರಕ್ಕಾಗಿ ಸಮಾಜಕ್ಕಾಗಿ ನಮ್ಮ ಕರ್ತವ್ಯ ಇದೆ, ಅದನ್ನೂ ಮಾಡಿ. ದೇವರ ಬಗ್ಗೆ ನಮ್ಮ ಕರ್ತವ್ಯ ಇದೆ, ಅದನ್ನೂ ಮಾಡಿ. ಭಗವಂತನ ಭಕ್ತಿ, ಪ್ರಾರ್ಥನೆ, ಸೇವೆ, ಅದರ ಜೊತೆಗೆ ಸಮಾಜದ ಸೇವೆ, ಎರಡನ್ನೂ ಕೂಡ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು ಎಂಬಂಥ ವ್ಯವಹಾರ್ಯ ಪ್ರಾಕ್ಟಿಕಲ್ ಸಂದೇಶವನ್ನು ಇಡೀ ದೇಶಕ್ಕೆಲ್ಲ, ಮಾನವ ಕುಲಕ್ಕೆ ನೀಡಿದವರು ನಮ್ಮ ಮಧ್ವಾಚಾರ್ಯರು.